ಬೆಟ್ಟದಲ್ಲಿ ಬೆಂಕಿಯ ನರ್ತನಕ್ಕೆ ಅಪಾರ ಸಸ್ಯ ಸಂಪತ್ತು ನಿನ್ನೆ ನಾಶವಾಗಿದ್ದರ ಡೀಟೇಲ್ಸ್ ನಿಮಗೆ ಗೊತ್ತೇ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಕೊನೆಗೂ ಬೆಂಕಿ ತಣ್ಣಗಾಗಿದೆ, ಅಂದರೆ ಆರಿದೆ. ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಎಕರೆ ಅರಣ್ಯ ಪ್ರದೇಶ ಆಹುತಿಯಾಗಿತ್ತು. ಸಸ್ಯ ಸಂಪತ್ತು ಸಂಪೂರ್ಣವಾಗಿ ಹಾನಿಯಾಗಿತ್ತು. ನಿನ್ನೆ ಮಧ್ಯಾಹ್ನದಿಂದ ಹೊತ್ತಿ ಉರಿದಿದ್ದಂತಹ ಈ ಕಾಡ್ಗಿಚ್ಚು ಸದ್ಯ ಬೆಂಕಿಯನ್ನ ನಂದಿಸುವಲ್ಲಿ ಅಥವಾ ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಬ್ಬಂದಿಗಳು. ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು. ಕಿಡಿಗೇಡಿಗಳು ಎಲ್ಲಿ ಬೆಂಕಿ ಹಾಕಿದ್ರು ಅನ್ನೋ ಕುರಿತಂತೆ ಕೂಡ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಪ್ರತ್ಯಕ್ಷ ವರದಿ ಕೂಡ ಇದೆ. ಇಷ್ಟೆಲ್ಲ ಸಸ್ಯ ಸಂಪತ್ತು ನಾಶ ಆಗೋದಕ್ಕೆ ಕಾರಣ ಆಗಿತ್ತು. ಯಾರೋ ಕಿಡಿಗೇಡಿಗಳು ಬೇಕು ಅಂತ ಅಲ್ಲಿ ಸಸ್ಯ ಸಂಪತ್ತನ್ನು ಹಾನಿ ಮಾಡಬೇಕು ಅಂತಾನೆ, ಭಸ್ಮ ಆಗಬೇಕು ಅಂತಾನೆ ಬೆಂಕಿ ಹಚ್ಚಿದ್ರು ಅಂತ. ಸೊ ಸ್ಥಳದಿಂದಲೇ ನಾವು ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿ ಪರಿಸ್ಥಿತಿ ಇದೆ ನೋಡಿ. ಆ ಕುರುಚಲು ಕಾಡು ಕಂಪ್ಲೀಟ್ ಆಗಿ ಬೆಂಕಿಯ ಕೆನ್ನಾಲಿಗೆಗೆ ಆಪೋಷಣ ಆಗಿರುವಂತಹ ದೃಶ್ಯ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿನ್ನೆ ಮಧ್ಯಾಹ್ನ ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿಯ ಪರಿಣಾಮವಾಗಿ ಹೆಚ್ಚು ಕಡಿಮೆ ನೂರಾರು ಎಕರೆ ಕಾಡು ಚಾಮುಂಡಿ ಬೆಟ್ಟದ್ದು ಸುಟ್ಟು ಹೋಗಿದೆ. ಈಗ ನಾವು ಮೂಲ ಯಾವ ಸ್ಥಳದಿಂದ ಬೆಂಕಿ ಶುರುವಾಯಿತು ಅನ್ನುವಂಥದ್ದರ ಜಾಗದಲ್ಲಿದ್ದೇವೆ. ಇದು ಪರ್ಟಿಕ್ಯುಲರ್ ಆಗಿ ಚಾಮುಂಡಿ ಬೆಟ್ಟದ ಗುಡ್ಡದ ತಪ್ಪಲು, ಅಂದರೆ ಉತ್ತರಳ್ಳಿ ಭಾಗದ ಕಡೆಯ ತಪ್ಪಲಿನ ಭಾಗ. ಈ ಪ್ರದೇಶದಲ್ಲಿ ಒಣ ಹುಲ್ಲಿತ್ತು. ಈ ಪ್ರದೇಶದಲ್ಲಿ ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿ ಇದು ಇಲ್ಲಿಂದ ಶುರುವಾಗಿ ಪರಿಪೂರ್ಣವಾಗಿ ಇಡೀ ಬೆಟ್ಟವನ್ನೇ ಆವರಿಸುವ ಮಟ್ಟಕ್ಕೆ ಹಬ್ಬಿರುವಂಥದ್ದು. ನಿನ್ನೆ ಮಧ್ಯಾಹ್ನದ ವೇಳೆಯಲ್ಲಿ ಇದೇ ಜಾಗದಲ್ಲಿ ಆರಂಭದಲ್ಲಿ ಕಿಡಿಗೇಡಿಗಳು ಬೆಂಕಿಯನ್ನು ಹಾಕಿದ್ದಾರೆ. ಈ ಜಾಗ ಇರುವಂಥದ್ದು ಉತ್ತರಳ್ಳಿಯ ಭಾಗದಿಂದ ಇರುವಂತಹ ಜಾಗ. ಈ ಒಂದು ಭಾಗಕ್ಕೆ ಕಿಡಿಗೇಡಿಗಳು ಬೆಂಕಿ ಹಾಕಿದಂತಹ ಪರಿಣಾಮ ಇನ್ನೂ ತಾವು ಗಮನಿಸ್ತಾ ಇರ್ಬೋದು. ಇದು ಕೂಡ ಹೊಗೆ ಹಾಗೇ ಇದೆ. ಅಷ್ಟರ ಭಾರಿ ಪ್ರಮಾಣದಲ್ಲಿ ಬೆಂಕಿ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದರ ಸಾಕ್ಷಿ ಇದು. ಈ ಒಂದು ಜಾಗದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ಪರಿಣಾಮವಾಗಿ ಆ ಬೆಂಕಿ ಸಾಲಾಗಿ ಸಾಲಿನ ರೀತಿಯಲ್ಲಿ ಹೋಗಿ ಇಡೀ ಬೆಟ್ಟದಲ್ಲಿರುವಂತಹ ಎಲ್ಲ ಪ್ರದೇಶವನ್ನು ಸುಟ್ಟು ಹಾಕಿದೆ. ನಾನು ನಿಮಗೆ ವಿಜುವಲ್ಸಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ನಮ್ಮ ಕ್ಯಾಮ್ರಾಮನ್ ನಿತಿನ್ ಅದನ್ನು ಪ್ಯಾನ್ ಮಾಡ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇಲ್ಲಿಂದ ಶುರುವಾದಂತಹದ್ದು ಸ್ಟ್ರೆಚ್ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂಥದ್ದು. ಈ ರೀತಿಯಾಗಿ ಸಾಗಿರುವಂತಹ ಬೆಂಕಿ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟದ, ಅಂದರೆ ಎಸ್ಪೆಷಲಿ ಉತ್ತಳ್ಳಿ ಬೆಟ್ಟದ ಭಾಗದ ಅರಣ್ಯ ಪ್ರದೇಶ ಏನಿದೆ, ಆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಹೋಗೋದಕ್ಕೆ ಕಾರಣವಾಗಿದೆ. ಈಗ ನಮಗೆ ಲೆಕ್ಕ ಸಿಗ್ತಾ ಇರುವಂಥದ್ದು 400 ಎಕರೆಯಷ್ಟು ಸುಟ್ಟು ಹೋಗಿದೆ ಅನ್ನುವಂಥದ್ದರ ಲೆಕ್ಕವೂ ಕೂಡ ಸಿಗ್ತಾ ಇದೆ. ಇನ್ನು ಅಧಿಕೃತವಾಗಿ ಅದರ ಸರ್ವೆ ಕಾರ್ಯವೂ ಕೂಡ ಈಗ ಶುರುವಾಗಿದೆ. ಅನೇಕ ಪ್ರಾಣಿ ಪಕ್ಷಿಗಳು ಈ ಒಂದು ಬೆಂಕಿಯಲ್ಲಿ ಸುಟ್ಟು ಹೋಗಿರುವಂತಹ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿದ್ದಾವೆ. ಈ ರೀತಿಯಾಗಿ ಒಂದು ಲೈನ್ ಆಗ್ತಾ ಇದೆ ನೋಡಿ. ಇಲ್ಲಿ ತಾವೀಗ ಮತ್ತೊಮ್ಮೆ ನೀವು ತೋರಿಸ್ತೀನಿ ಹತ್ರದಿಂದ. ನಿನ್ನೆ ಹಾಕಿರುವಂತಹ ಬೆಂಕಿಯ ಜಾಗ ಇದು. ಈ ಒಂದು ಜಾಗದಲ್ಲಿ ಇನ್ನೂ ಕೂಡ ಹೊಗೆ ಅದೇ ರೀತಿಯಾಗಿ ಬರ್ತಾ ಇದೆ. ಹೀಗೆ ಹಬ್ಬಿದಂತಹ ಬೆಂಕಿ ಸಂಪೂರ್ಣವಾಗಿ ಇಡೀ ಬೆಟ್ಟವನ್ನೇ ಆವರಿಸ್ಕೊಂಡು ಬಿಟ್ಟಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಬಹು ದೂರದಲ್ಲೂ ಕೂಡ ಸಂಪೂರ್ಣವಾಗಿ ಕಪ್ಪು ಬರೀ ಕಲ್ಲುಗಳು ಕಾಣ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇರ್ಬೋದು. ಆ ಒಂದು ಇಡೀ ಪ್ರದೇಶ ಸುಟ್ಟು ಹೋಗಿದೆ. ಅದರ ಪರಿಣಾಮ ಅನೇಕ ಪ್ರಾಣಿ ಪಕ್ಷಿಗಳು, ಜೀವಜಂತುಗಳು ಸುಟ್ಟು ಹೋಗಿರುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಿದೆ. ಹೆಚ್ಚು ಕಡಿಮೆ ನಮಗೆ ಈಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ 400 ಎಕರೆಯಷ್ಟು ಅರಣ್ಯ ಪ್ರದೇಶ ಸುಟ್ಟಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದ್ದಾವೆ. ಇನ್ನು ಎಷ್ಟೆಷ್ಟು ಪ್ರಾಣಿ ಪಕ್ಷಿಗಳು ಸತ್ತು ಹೋಗಿದ್ದಾವೆ ಏನು ಅನ್ನುವಂಥದ್ರ ಬಗ್ಗೆ ಸರ್ವೆ ಕಾರ್ಯವೂ ಕೂಡ ಸಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಅರಣ್ಯ ಇಲಾಖೆಯವರು ಅದರ ಬಗ್ಗೆ ಒಂದು ಸರ್ವೆ ನಡೆಸಿ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿಗೆ ಇದು ಕಾಡ್ಗಿಚ್ಚಲ್ಲ, ಕಿಡಿಗೇಡಿಗಳು ಹಾಕಿರುವಂತಹ ಬೆಂಕಿ ಅನ್ನುವಂಥದ್ದು ಈ ಮೂಲಕವಾಗಿ ಪ್ರೂವ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.